ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಮಂಗಳವಾರ. ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಅಂದರೆ ಕರಳೆ ಸಾಂಬಾರು ಮತ್ತು ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಏನು ಮಾಡೋದು ಬೆಳಗ್ಗೆ ತಿಂಡಿ ಅಂತ ಯೋಚನೆ ಮಾಡಿ, ಹೇಗಿದ್ರು ಕರಳೆ ಎಲ್ಲ ಬಿಡಿಸಿ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೆ ಅದರದ್ದೇ ಸಾಂಬಾರೆಲ್ಲ ಮಾಡಿಟ್ಬಿಡೋಣ ಅಂತೇಳಿ. ಮತ್ತು ಅದಕ್ಕೆ ಚಪಾತಿ ಎಲ್ಲ ಮಾಡಿಬಿಟ್ರೆ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ, ಮತ್ತು ಇವಾಗ ತಿಂಡಿಯೂ ಕೂಡ ಆಗುತ್ತೆ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ಇದು ಬಂದು ಇಲ್ಲಿ ಊದ್ಕೊಂಡಿದೆ ಈ ಪ್ಲೇಸು, ನಿಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಇದೆ, ಅಂದರೆ ಗಾಡಿಯಲ್ಲಿ ಬರ್ಬೇಕಾದ್ರೆ ಒಂಥರ ಧೂಳು ಏನೋ ಒಂಥರ ಇಚ್ಚಿಂಗ್. ಗ್ಲಾಸ್ ಹಾಕೊಂಡ್ರೆ ಓಕೆ, ಇಲ್ಲಾಂದರೆ ಕಣ್ಣೆಲ್ಲ ಒಂಥರ ಆಗುತ್ತೆ. ಜೋರು ಗಾಡಿ ಬೇರೆ ಬೀಸ್ತಾ ಇರುತ್ತಲ್ಲ, ಒಂಥರ ಚುಚ್ಚಿದಂಗೆಲ್ಲ ಆಗ್ತಾ ಇರುತ್ತೆ. ಇದು ಸ್ವಲ್ಪ ಲೈಟಾಗಿ ಊದ್ಕೊಂಡಿದೆ. ಓಕೆ, ಕುಕ್ಕರ್ ಇಟ್ಟಿದ್ದೀನಿ, ವಿಷಲೆಲ್ಲ ಆರಬೇಕು ತಣ್ಣಗಾಗಲಿ ಅಂತ. ಒಂದು ಒಗ್ಗರಣೆ ಕೊಟ್ಬಿಟ್ಟು ಹಾಗೆ ಒಂದು ಸೈಡಲ್ಲಿ ಚಪಾತಿ ಎಲ್ಲ ಮಾಡೋಣ ಅಂತ. ಕೌಶಿ ಹಾಗೆ ಸ್ನಾನಕ್ಕೆ ಹೋಗಿದ್ದಾನೆ, ಅವ್ನು ಬರೋದ್ರೊಳಗಡೆ ಒಗ್ಗರಣೆ ಕೊಟ್ಬಿಟ್ಟು ಚಪಾತಿ ಕೂಡ ರೆಡಿ ಮಾಡ್ತೀನಿ. ಓಕೆ, ಹಾಗೆ ವಿಡಿಯೋನ ಮೇಲೆ ನಾನು ಕಂಟಿನ್ಯೂ ಮಾಡ್ತೇನೆ. ಓಕೆ, ಇವಾಗ ನಾನು ರಾತ್ರಿದು ಬಿಸಿಗೆ ಸೊಪ್ಪು, ಅದು ಉಪ್ಪು ಸಾಂಬಾರು ಇತ್ತಲ್ಲ, ಅದನ್ನು ಬಿಸಿ ಮಾಡ್ತಾ ಇದ್ದೀನಿ. ಬಿಸಿ ಮಾಡಿಬಿಟ್ಟು ಸ್ವಲ್ಪನೇ ಇರೋದು, ನಾನು ಕೂಡ ಸ್ವಲ್ಪನೇ ಸಾಂಬಾರು ಮಾಡಿದ್ದು. ಆಯ್ತೇನೆ ನಿಂದು? ಏನು ಗ್ಯಾಸ್ ತೇನು ಅವ್ರ ನಂಬರ್ ಅಂಟಿ ಸ್ವಲ್ಪ ಕೇಳ್ತಿಲ್ಲ, ವಯಸ್ಸೆಲ್ಲ ಫುಲ್ ಬ್ರೇಕ್ ಆಗೈತೆ. ಅವ್ರು ಏನೋ ನಂಬರ್ ಮಿಸ್ಟೇಕ್ ಕೊಡಿ ಅಂತಂದ್ರೆ ಮುಂದೆ ಕೇಳ್ತೀವಿ, ಕೇಳಿಸ್ತಿಲ್ಲ. ಆಮೇಲೆ ಇವಾಗ ಮತ್ತೆ ಮಾಡಿದೆ, ಮಿಸ್ಟೇಕ್ ಕೊಡಿ, ಒಂದು OTP ಬರುತ್ತೆ. ಏನು ಬುಕ್ ಮಾಡಬೇಕಾ? ಮಾಡಿದೀಯಾ? ಬರುತ್ತೆ ಆಂಟಿ, ಅಲ್ಲಿ ಊರ್ರೆ ಬರ್ತಾರೆ, ಅವಾಗಲೇ ತಗೋಬೇಕು. ಅವಾಗ ಅವರು ನಂಬರ್ ಕೊಡ್ತೀವಿ, ಮಿಸ್ಟೇಕ್ ಕೊಟ್ರೆ ಅದೇ ಕಟ್ ಆಗುತ್ತಂತೆ. ಆಮೇಲೆ ಹಂಗಂದ್ರೆ ಬುಕ್ ಮಾಡಂಗಿಲ್ಲ ನೀವು? ನಮ್ದು ಇದು ಮೋದಿ ಗ್ಯಾಸ್. ಯಾವ ಗ್ಯಾಸ್ ಆಗ್ಲಿ, ನಾವು ಅವರೇ ಬರ್ತಾರೆ ಆಂಟಿ. ಒಂದು ಸುಮ್ಮನೆ ಊರಿಗೆ ಸಿಲಿಂಡರ್ ತಗೋ ಬರ್ತಾರೆ. ಇಷ್ಟು ದಿನಕ್ಕೆ ಅಂತ ಒಂದ್ಸಲ ಫೋನ್ ಮಾಡಿ ಕಳಿಸ್ಕೊಬೋದು. ಅವಾಗ ಯಾರ್ಯಾರು ಖಾಲಿ ಆಗಿದೆ ಅವ್ರೆಲ್ಲ ತಗೋಬಿಡೋದಾ? ನಂಬರ್ OTP ಹೇಳ್ಕೊಬೇಕು, ಅವ್ರು ಕಳಿಸ್ತಾರ, ನೀವ್ ಹೇಳ್ಬಿಡ್ಬೇಕು. ಬೇಕಾದ್ರೆ ನಾನು ಬಂದಿಲ್ಲ ಅಂದ್ರೆ ಫೋನ್ ಮಾಡಿ ಕಳಿಸ್ಕೊಬೋದು ಆಂಟಿ, ಆದ್ರೆ ಬೇರೆಯವರು ಆಟಿಸ್ಕೊತಾರೆ. ಸರಿ ಸರಿ, ನಮ್ದೆಲ್ಲ ಹಂಗಲ್ಲ, ಬುಕ್ ಮಾಡಿದ್ರೆ ನಾಳೆ ನಾಡಿದ್ದು ಬರುತ್ತೆ. ಚೆನ್ನಾಗದೆ ಕೆಂಚಿ, ಊರಿಗೆ ಬಂದಾಗ ತಗೊಂಡು. ಇದು 300 ವಾಪಸ್ ಇರ್ತದೆ. ಇದು ಏನಕ್ಕೆ ವಾಪಸ್ ಬರುತ್ತೆ? ಇದು ಸಬ್ಸಿಡಿ ಇದ್ರೆ ವಾಪಸ್ ಬರುತ್ತೆ. ತಗೋಬೇಕಾದ್ರೆ 1000 ರೂಪಾಯಿ ತಗೋತಾರೆ ದುಡ್ಡು, ಆಮೇಲೆ 300 ರೂಪಾಯಿ ಸಬ್ಸಿಡಿ ಕೊಡ್ತಾರೆ. ನಮ್ದು ಹಂಗೆ ಸಬ್ಸಿಡಿ ಇತ್ತು. ಮೋನ್ಮಮ್ಮ ಅಲ್ಲಿ ಇದ್ರಲ್ಲ ಸಿಟಿ ಆಫೀಸಲ್ಲಿ, ಆವಾಗ ಸಬ್ಸಿಡಿ ಬರ್ತಿತ್ತು, 200 ರೂಪಾಯಿ ಬರ್ತಿತ್ತು ಅವಾಗ, 300 ರೂಪಾಯಿ ಅಲ್ಲ. ಆಮೇಲೆ ನೋಡಿದರೆ ಇವ್ರೇನು ಮಾಡಿದ್ರು, ಅಲ್ಲಿಂದ ಅಕೌಂಟ್ನ, ಬ್ಯಾಂಕ್ ಅಕೌಂಟ್ ಇದೆಯಲ್ಲ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕಿತ್ತು. ಇವ್ರೇನು ಮಾಡಿದ್ರು, ಅಲ್ಲಿ ಬ್ಯಾಂಕ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಹೊಸದಾಗಿ ಅಕೌಂಟ್ನ ಓಪನ್ ಮಾಡಿದ್ರು. ಅವಾಗ ಏನಾಯ್ತು, ಅದು ಸಬ್ಸಿಡಿ ಬರೋದು ನಿಂತಿತ್ತು. ಯಾಕೆ ಬರ್ತಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಆಗಿದೆ. ಆಮೇಲೆ ಅದು ಸುಮಾರು ದಿನ ಆದಮೇಲೆ ನಮಗೆ ಗೊತ್ತಾಯ್ತು ಏನಕ್ಕೆ ಸಬ್ಸಿಡಿ ಬರ್ತಾಯಿಲ್ಲ ಅಂತ. ಫಸ್ಟ್ ಅಂದ್ಕೊಂಡ್ವಿ ಏನೋ ಬುಕ್ ಮಾಡ್ಬೇಕಾದ್ರೆ ಏನೋ ಬಟನ್ನ ಪ್ರೆಸ್ ಮಾಡಿಬಿಟ್ಟಿದ್ವಿ, ಅದಕ್ಕೆ ಸಬ್ಸಿಡಿ ಬರ್ತಿಲ್ಲ ಅಂತೇಳಿ. ಆಮೇಲೆ ಗೊತ್ತಾಯಿತು ಅಕೌಂಟೇ ಚೇಂಜ್ ಮಾಡಿಬಿಟ್ಟವ್ರೆ, ಹಳೆ ಅಕೌಂಟಿಗೆ ಮಾತ್ರ ಅದು ಸಬ್ಸಿಡಿ ಹೋಗುವಂಥದ್ದು. ನಾನು ಮಾಡಿರೋ ಚೆನ್ನಾಗಿದ್ಯಾ? ನಿನ್ನೆ ಅವ್ರು ಮಾಡಿದ್ದು ಅದು ಚೆನ್ನಾಗಿದೆ, ಏನಿಲ್ಲ ಅದು ಚೆನ್ನಾಗಿದೆ ನೋಡಿ. ನಾನು ಬೆಳಿಗ್ಗೆ ಚಪಾತಿ ಮತ್ತು ಏನು ಹೇಳಿದೆ, ಬಿದ್ರ ಕರಳೆ ಸಾಂಬಾರು ಮಾಡಿದ್ದೀನಿ. ಇನ್ನೂ ಟೇಸ್ಟ್ ಮಾಡಿಲ್ಲ, ಆವಾಗಲೇ ಸುಮ್ಮನೆ ಕಾಯಿ ತೊಗೊಂಡು ಟೇಸ್ಟ್ ಮಾಡಿದೆ ಅಷ್ಟೆ. ಇವಾಗ ಟೇಸ್ಟ್ ಮಾಡ್ತೀವಿ. ನಾನು ಕೆಂಚಿ ಇಬ್ಬರು ಇವಾಗ ತಿಂಡಿ ತಿಂದು ಇರು, ವೆಯ್ಟ್ ಮಾಡು, ನೀರು ಎತ್ಕೊಂಡ್ಬಂದಿಲ್ಲ. ಇವತ್ತೆಲ್ಲ ನ್ಯೂಸ್ ಚಾನಲಲ್ಲಿ ಏನು ಬರುತ್ತೆ ಅಂದರೆ ಬಿ ಸರೋಜಾದೇವಿ ಅವರು ಯಾವ ಚಾನಲ್ ಹಾಕಿದ್ರು ಅದೇ ಬರುತ್ತೆ, ಬೇರೆ ಯಾವ ನ್ಯೂಸು ಬರಲ್ಲ. ಓಕೆ, ನಾವು ತಿಂಡಿ ತಿಂತೀವಿ.
ಕಣ್ಣಿದು ಒಂಥರ ಚುಚ್ಚಿದಂಗೆ ಆಗುತ್ತೆ, ಕಣ್ಣು ಬಿಡೋಕ್ಕೆ ಆಗಲ್ಲ, ಒಂಥರ ಆಗುತ್ತೆ ಕೂತ್ಕೊಂಡಾಗ. ಗೇಟ್ ಹಾಕಿದ್ಯಾ ಹೊರಗಡೆ? ಅಲ್ಲಿ ನೋಡಿ ನಮ್ಮ ಸುಂದ್ರಿಗೆ ಒಂದು ಸ್ವಲ್ಪ ಚಿಕನ್ ಪೀಸ್ ಇತ್ತು, ನೆನ್ನೆ ಒಂದು ಸ್ವಲ್ಪ ಹಾಕಿದ್ದೆ. ಅದಾದಮೇಲೆ ಒಂದೇ ದಿನ ಎಲ್ಲ ಹಾಕೋದು ಬೇಡ ಅಂಥೇಳಿ ಹಾಗೆ ಇವತ್ತೊಂದು ಸ್ವಲ್ಪ ಹಾಕಿದ್ದೀನಿ. ಅಂದರೆ ಸ್ವಲ್ಪ ಏನಂದರೆ ಸಾಂಬಾರನ್ನ ಬಿಸಿ ಮಾಡ್ತಾ ಏನಾಗ್ಬಿಡುತ್ತೆ ಅಂದರೆ ಅದು ಪೀಸೆಲ್ಲ ಒಂಥರ ಆಗ್ಬಿಟ್ಟಿರುತ್ತೆ ಅಲ್ಲ, ಅಂದರೆ ಬಿಟ್ಟೋಗ್ಬಿಟ್ಟಿರುತ್ತೆ ಮೂಳೆಯಿಂದ. ಆ ಥರದನ್ನೆಲ್ಲ ಬೆಕ್ಕಕ್ಕೆ ತಂದು ಹಾಕಿದ್ದೀನಿ. ಹಾಗೆ ನನ್ನ ಮನಿ ಪ್ಲ್ಯಾಂಟು ಅದನ್ನೇನು ಕೇರೆ ಮಾಡ್ತಿಲ್ಲ ನಾನು, ಅದಕ್ಕೆ ಹೆಂಗೆಂಗೋ ಇದೆ. ಸ್ವಲ್ಪ ದಿನ ಅಷ್ಟೇ ಕೇರ್ ಮಾಡ್ತೀವಿ, ಆಮೇಲೆ ಏನು ಕೇರೆ ಮಾಡಲ್ಲ. ಓಕೆ, ಹಾಗೆ ಇಲ್ಲಿ ಬಂದರೆ ಇಲ್ಲಿ ಬೆಕ್ಕು ಬರ್ತಾಯಿತ್ತು ನೋಡಿ. ಅಂದರೆ ಈ ಓಲ್ ಹೇಗಿದೆ ಇಲ್ಲಿ ನೋಡಿ, ಈ ಥರ ಇತ್ತು, ಒಂದು ಸ್ಟೆಪ್ಪು ಮತ್ತು 2-3 ಸ್ಟೆಪ್ ಆ ಥರ. ಅದಕ್ಕೆ ನಾನು ಒಂದು ಚೀಲನ ತೆಗೆದು, ಇದು ಒಂದು ಬುಲೆಟ್ ಚೀಲ, ಬುಲೆಟ್ ಅಕ್ಕಿ ಎಲ್ಲ ಬರುತ್ತೆ ನೋಡಿ, ಆ ಥರ ಚೀಲಕ್ಕೆ ಈ ರೀತಿ ಮಾಡಿದ್ದೀನಿ. ಈ ಥರ ದಾರದಲ್ಲಿ ಕಟ್ಟಿದ್ದೀನಿ. ಇವಾಗ ಇದು ನುಗ್ಗಲ್ಲ, ಆದರೂ ಕೂಡ ಇಲ್ಲಿ ನೋಡಿ, ಇಲ್ಲಿ ನುಗ್ಗಿಬಿಡುತ್ತೆ. ಇದಕ್ಕೇನೋ ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಈ ಥರ ಮಾಡೋಣ ಅಂತ. ಸದ್ಯಕ್ಕೆ ಇವಾಗ ಎಮರ್ಜೆನ್ಸಿಗೆ ಈ ಥರ ಮಾಡಿದ್ದೀನಿ. ಇವಾಗ ಏನಾಗುತ್ತೆ ಅಂದರೆ ಈ ಗೇಟ್ ಹಾಕ್ಬಿಟ್ರೆ ಬೆಕ್ಕು ಅಲ್ಲಿ ಆರಾಮಾಗಿ ಕೆಳಗಡೆ ಅಲ್ಲಿ ಆರಾಮಾಗಿರ್ಬೋದು, ಇಲ್ಲಾಂದರೆ ಭಯನೇ ಆಗ್ತಿರುತ್ತೆ ಅದಕ್ಕೆ, ಬಂದು ಕಚ್ಚುತ್ತೆ ಅಂತ. ಇವಾಗ ಆ ಬೆಕ್ಕು ಬಂದ್ರೂ ಕೂಡ ಫುಲ್ ಇಲ್ಲಿ ಹತ್ಕೊಂಡು ಈ ಓಲೇನು ಕಾಣಿಸಿದೆ ಇದರಿಂದ ನುಗ್ಗಿ ಬರಬೇಕು. ಅಷ್ಟರಲ್ಲಿ ನಾನು ಬಂದು ಅದಕ್ಕೆ ಒಂದೇಟಾದರೂ ಕೊಡ್ಬೋದು ಅಂಥೇಳಿ ಈ ಥರ ಮಾಡಿದ್ದೀನಿ. ಸದ್ಯಕ್ಕೆ ಈ ಥರ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ರಿಪೇರಿ ಕೆಲಸಗಳುಂಟು, ಅದಕ್ಕೆ ಸದ್ಯಕ್ಕೆ ಇಷ್ಟಿರಲಿ ಅಂಥೇಳಿ ಮಾಡಿದ್ದೀನಿ ಅಷ್ಟೆ. ಅವಳು ಎಲ್ಲೇ ಫುಲ್ಲು ತಿಂತಿದ್ದಾಳೆ ಇನ್ನು ನೋಡಿ. ಇದು ನಮ್ಮ ಮನೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಪಕ್ಕದ ಮನೆ ಗೇಟು, ಅಲ್ಲೊಂದು ಗೇಟ್ ಕಾಣಿಸ್ತಿದೆ ನೋಡಿ, ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಬೆಕ್ಕು, ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅದು ಪಕ್ಕದ ಮನೆ ಗೇಟು. ಅಲ್ಲಿ ಬಂದು ಕೂತ್ಕೊಂಡು ಅಬ್ಸರ್ವ್ ಮಾಡಿ ಅಲ್ಲಿಂದ ಓಡಿ ಬಂದು ಇದನ್ನು ಅಟ್ಯಾಕ್ ಮಾಡುತ್ತೆ. ಓಕೆ, ಆ ಥರ ಆಗಿರೋದು. ಅದಕ್ಕೆ ನಾನು ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಓಕೆ, ಹಾಗೆ ನಾನು ಬೆಳಿಗ್ಗೆಯಿಂದ ಯಾವುದೇ ವಿಡಿಯೋ ಮಾಡಿಲ್ಲ. ಸ್ವೆಟರ್ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಹೊರಗಡೆ ಬಂದೆ ಫುಲ್ಲು ಚಳಿ ಅನ್ನಿಸ್ತಾಯಿದೆ, ಗಾಳಿಯೆಲ್ಲ ಬೀಸ್ತಾ ಇರೋದ್ರಿಂದ ಸ್ವಲ್ಪ ಚಳಿ ಅನ್ನಿಸ್ತಾಯಿದೆ. ಅದಕ್ಕೆ ಮತ್ತೆ ಹೋಗ್ಬಿಟ್ಟು ಸ್ವೆಟರ್ ತಗೊಬಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಏನಂದರೆ ಬೆಳಿಗ್ಗೆಯಿಂದ ಯಾವುದೇ ವೀಡಿಯೋಸ್ ಮಾಡಿಲ್ಲ. ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ, ಏನು ಇಂಟ್ರೆಸ್ಟೇ ಇಲ್ಲ ವೀಡಿಯೋ ಮಾಡೋದಕ್ಕೆ, ಅದಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಹಾಗೆ ವೀಡಿಯೋ ಕೂಡ ಇದೆ, ತುಂಬ ಹಳೆಯ ವೀಡಿಯೋಸ್ಗಳೆಲ್ಲ ಇದೆ, ಒಂದು ವಾರದ ವೀಡಿಯೋಗಳೆಲ್ಲ ಇದೆ. ಆದರೆ ವೀಡಿಯೋನೂ ಕೂಡ ನಾನು ಎಡಿಟು ಮಾಡಿಲ್ಲ, ಏನೂ ಇಲ್ಲ, ಅಪ್ಲೋಡು ಮಾಡಿಲ್ಲ. ಎಡಿಟ್ ಏನಾದರೂ ಮಾಡಿಟ್ಟಿದ್ರೆ ಅಪ್ಲೋಡ್ ಮಾಡಿಬಿಡ್ತಿದ್ದೆ, ಎಡಿಟ್ ಎಲ್ಲ ಮಾಡಿಲ್ಲ, ಅದರಿಂದ ಅಪ್ಲೋಡ್ ಮಾಡಿಲ್ಲ ಅಷ್ಟೇ. ಏನೋ ಒಂಥರ ಬೇಜಾರು. ಅಂದ್ಕೊಂಡೆ ಸಂಜೆನಾದರೂ ನೋಡೋಣ ಹೋಗಿ ಅಲ್ಲಿ ಕುತ್ಕೊಂಡು ಮೇಲೆ ವೀಡಿಯೋನ ಎಡಿಟ್ ಮಾಡ್ತೀನಿ. ಇಲ್ಲಿ ಹುಡುಗರೆಲ್ಲ ಅಂದರೆ ನಮ್ಮ ಕೆಂಚಿ ಇದ್ದಾಳಲ್ಲ, ಅವಳೆಲ್ಲ ಇರ್ತಾಳೆ, ಮೊಬೈಲ್ ನೋಡ್ತಾ ಇರ್ತಾಳೆ ಅಂದ್ಬಿಟ್ಟು ನನಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲ. ಅದಕ್ಕೆ ನಾನು ಅಲ್ಲೋಗಿ ಕೂತ್ಕೊಂಡು ಆರಾಮಾಗಿ ವೀಡಿಯೋ ಎಲ್ಲ ಎಡಿಟ್ ಮಾಡ್ತಾಯಿದ್ದೆ. ಮತ್ತು ಸಂಜೆ ಹೋಗ್ಬಿಟ್ಟು ಅಂದರೆ ಒಂದು 3 ಗಂಟೆ ಮೇಲೆ ಹೋಗ್ಬಿಟ್ಟು ಅಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಸುಮ್ಮನೆ ಹಾಗೆ ಮನಸ್ಸಿಗೆ ಸ್ವಲ್ಪ ಬೇಜಾರು, ಸುಮ್ಮನೆ ಇದೇ ವಿಷಯಗಳು, ಅದಕ್ಕೆ ಬಿಟ್ಟು ಮಾಡಿಲ್ಲ ಅಂತ ಏನಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಅಷ್ಟೆ. ಹಾಗೆ ಅವ್ರ ಜೊತೆ ಕೂತ್ಕೊಂಡು ಇವತ್ತು ಆಫ್ರಿಕಾದಲ್ಲಿ ಶೀಲಾ ಆ ಮೂವಿನ ನೋಡ್ತಾ ಕೂತಿದ್ವಿ. ಸ್ವಲ್ಪ ಬೇರೆ ಕಡೆ ಬೇರೆ ವಿಷಯಗಳು ಈ ಥರದ್ದೆಲ್ಲ ಮಾತಾಡ್ತಾ ಇದ್ದರೆ ಸ್ವಲ್ಪ ಮೈಂಡು ಬೇರೆ ಕಡೆ ಹೋಗುತ್ತೆ. ಸುಮ್ಮನೆ ಒಬ್ಬಳೇ ಕೂತಿದ್ರೆ ಏನಾಗುತ್ತೆ ಅಂದರೆ ಹಳೇ ವಿಷಯಗಳು, ಆ ವಿಷಯಗಳು ಅವ್ನು ಮಾತಾಡ್ತಿದ್ದು, ಅಂದರೆ ನನ್ನ ತಮ್ಮ, ಅಂದರೆ ನಮ್ಮ ಚಿಕ್ಕಮ್ಮನ ಮಗ ಮಾತಾಡ್ತಿದ್ದ ವಿಷಯ, ನನ್ನ ಜೊತೆ ಕಾಲಲ್ಲಿ ಮಾತಾಡಿರೋ ಅಂಥದ್ದು ಅದೇ ನೆನಪಾಗ್ತಾ ಇರುತ್ತೆ. ಹಾಗೆ ನನ್ನ ಫ್ರೆಂಡು ಕೂಡ ಫೋನ್ ಮಾಡಿ ಹೇಳ್ತಾಯಿದ್ಲು, ಪಾಪ ಅಲ್ವಾ ಅಂತ. ಅವರು ಊರಿನ ಕಡೆ ಸ್ವಲ್ಪ ರಿಲೇಷನ್ ಆಗುತ್ತೆ, ಅದರಿಂದ ಹಾಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ತಾ ಇದ್ಲು. ಆ ಥರ ಅದೇ ವಿಷಯಗಳು ನೆನಪಾಗ್ತಾನೇ ಇರುತ್ತೆ. ನಾವೆಷ್ಟೇ ಮರ್ತು ಬಿಡಬೇಕು ಅಂದ್ಕೊಂಡ್ರೂ ಸ್ವಲ್ಪ ನೆನಪಾಗ್ತಾನೇ ಇರುತ್ತೆ. ಅದಕ್ಕೆ
ಮತ್ತು ಏನು ವೀಡಿಯೋ ಮಾಡಿಲ್ಲ, ಸುಮ್ಮನೆ ಆಗ್ಬಿಟ್ಟೆ. ಹಾಗೆ ಅವಳ ಜೊತೆ ಕೂತ್ಕೊಂಡು ಮೂವಿ ಎಲ್ಲ ನೋಡಿಕೊಂಡು ಅವಾಗ ಸ್ವಲ್ಪ ಮೈಂಡ್ ಏನಾಗುತ್ತೆ ಅಂದರೆ ಇನ್ನೊಂದು ಸಲ ಒಬ್ಬರೇ ಕೂತಿದ್ರೆ ಅಷ್ಟೇ ಸ್ವಲ್ಪ ಅದೇ ನೆನಪುಗಳು ಬರ್ತಾ ಇರುತ್ತೆ. ಓಕೆ, ಹಾಗೆ ನಾನಿಲ್ಲಿ ಮೋಟ್ರ್ ಹಾಕಿದ್ದೀನಲ್ಲ, ನನ್ನ ಗುಮ್ಮಿ ನೋಡಿ ಅದು ಕೂತಿದ್ದಾಳೆ. ಗಮ್ಮ ಆಯ್ಗಮ್ಮ ಅಲ್ಲಿ ಕೂತಿದ್ದಾಳೆ. ಹಾಗೆ ಅದಕ್ಕೆ ಏನು ವೀಡಿಯೋಸ್ ಏನೂ ಮಾಡಿಲ್ಲ. ಇವಾಗ ನಾನು ಮೋಟ್ರ್ ಹಾಕ್ಬಿಟ್ಟು ಬಂದೆ. ಇಲ್ಲಿ ವಾಕ್ ಮಾಡೋಣ ಸ್ವಲ್ಪ ಹೊತ್ತು ಬಂದೆ, ಆದರೆ ಆಗಲ್ಲ ವಾಕ್ ಮಾಡೋಕ್ಕೆ, ಚಳಿ ಆಗ್ತಿದೆ. ನನಗಂತೂ ಆಗೋದೇ ಇಲ್ಲ. ಮೋಟ್ರು ನೀರು ತುಂಬ ತನಕ ನೆನ್ನೆನೂ ಮೋಟ್ರ್ ಹಾಕಿಲ್ಲ. ನಿನ್ನೆ ಸ್ವಲ್ಪ ಏನೋ ಮಾಡ್ತಾಯಿದ್ದೆ, ಅದಕ್ಕೆ ನಾಳೆ ಹಾಕೋಣ ಅಂದ್ಕೊಂಡೆ. ಬೆಳಿಗ್ಗೆನೂ ಹಾಕಿಲ್ಲ, ಅದಕ್ಕೆ ಇವಾಗ ಹಾಕಿದ್ದೀನಿ. ಅದಕ್ಕೆ ಅಷ್ಟು ತನಕ ಇಲ್ಲೇ ಸ್ವಲ್ಪ ವಾಕೆಲ್ಲ ಮಾಡ್ತೀನಿ ಅಷ್ಟೇ. ನೀರು ತುಂಬಿದ ತಕ್ಷಣ ಒಳಗಡೆ ಮನೆ ಒಳಗಡೆ ಹೊಟ್ಟೋಗ್ಬಿಡ್ತೀವಿ, ಚಳಿ. ಮತ್ತು ಹಾಗೆ ಅಡುಗೆ ಕೂಡ ಮಾಡಿಲ್ಲ. ಏನಾದರೂ ಒಂದು ಟೈಮಿಗೆ ಏನಾದರೂ ಮಾಡಬೇಕು ಅಂತ ಪ್ಲ್ಯಾನ್ ಇದೆ, ಏನು ಮಾಡೋದು ಅಂತ ಗೊತ್ತಿಲ್ಲ, ಐಡಿಯಾ ಇಲ್ಲ ಸದ್ಯಕ್ಕೆ ಏನು ಮಾಡಬೇಕು ಅಂತ. ಏನೋ ಒಂದು ಮಾಡ್ತೀನಿ ಅಷ್ಟೆ ಒಂದು ಟೈಮಿಗೆ ಅಂತ. ಓಕೆ, ಇದು ಕಣ್ಣು ನೋಡಿ ಇನ್ನೂ ಒಂಥರ ಇಲ್ಲಿ ನೋವು, ಇದು ಇಷ್ಟು ಜಾಗ ಅಷ್ಟೆ, ಒಂದಷ್ಟೇ ಅಷ್ಟು ಜಾಗ ಫುಲ್ಲು ಪೇಯ್ನ್ ಆಗುತ್ತೆ ಟಚ್ ಮಾಡಿದ್ರೆ. ಮತ್ತು ಕಣ್ಣು ಈ ಥರ ಮಾಡಿದ್ರೆ, ಕ್ಲೋಸ್ ಮಾಡಿದ್ರೆ ಸಾಕು, ಹಿಂಗೆ ಟಚ್ ಆದರೆ ರೆಪ್ಪೆಗಳು ಪೇಯ್ನ್ ಬರುತ್ತೆ. ಅದರಿಂದ ಏನು ಮಾಡಿಲ್ಲ ಅಷ್ಟೇ, ಇನ್ನೇನು ಹೇಳೋಕ್ಕೆ ವಿಷಯಗಳಿಲ್ಲ. ಇವಾಗ ಸ್ವಲ್ಪ ಧೈರ್ಯವಾಗಿ ಅಲ್ಲಿ ಕೂತ್ಕೊಳ್ಳೋದು, ಕ್ಲೋಸ್ ಮಾಡಿಬಿಟ್ರೆ ಆರಾಮಾಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಇಲ್ಲಾಂದ್ರೆ ಅಲ್ಲಿ ಕೂತ್ಕೊಳ್ಳೋದಕ್ಕೂ ಭಯ ಆಗ್ತಿತ್ತಲ್ವ, ಆದರೆ ಓಕೆ. ಹಾಗೆ ಸಂಜೆ ಕೆಳಗಡೆ ಹಾಗೆ ವಾಕ್ ಮಾಡ್ತಾಯಿದ್ದೆ. ಆವಾಗ ನಮ್ಮ ಕೆಂಚಿನೂ ಬಂದಳು ಕೆಳಗಡೆ. ಹಾಗೆ ಅವಳು ಅಲ್ಲಿ ಬಿಂದಿಗೆ ಹೂವೆಲ್ಲ ಬರುತ್ತೆ ನೋಡಿ, ಆ ಹೂವನ್ನು ತೋರಿಸ್ಬಿಟ್ಟು ಇದನ್ನು ನೀವು ಫೋಟೋಗೆಲ್ಲ ಹಾಕಲ್ವ ದೇವ್ರ ಫೋಟೋಗೆ ಅಂತ ಕೇಳ್ತಾಯಿದ್ಲು. ಅದಕ್ಕೆ ನಾನು ಇಲ್ಲ ಹಾಕಲ್ಲ, ಯಾಕೆಂದರೆ ಅದು ಹಾಕಿದ ಸ್ವಲ್ಪ ಹೊತ್ತಿಗೆ ಏನಂದರೆ ಬಾಡೋಗ್ಬಿಡುತ್ತೆ, ಅದಕ್ಕೆ ನಾನು ಹಾಕಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಅವಳು ನಮ್ಮ ಕಡೆ ಎಲ್ಲ ಹೂವು ಏನು ಸಿಕ್ಕಿಲ್ಲ ಅಂದರೆ ಇದೇ ಹೂವನ್ನು ನಾವು ತೆಗೆದು ಪೂಜೆಗೆಲ್ಲ ಇಡ್ತೀವಿ ಅಂತ ಹೇಳ್ತಾಯಿದ್ಲು. ಹಿಂಗೆ ಆಗ್ತಿದ್ಯಾ? ನನಗೆ ಹೊಸಿನೇ ಹಾಕಪ್ಪ, ಸುಮ್ಮನೆ ಬೇಕಾ ಬಿಟ್ಟು ಆ ಥರ ಇದು ನಿನಗೆ, ಇದು ಕೆಂಚಿಗೆ, ಇಬ್ರಿಗೂ ಒಂದೊಂದು, ಇದು ನನಗೆ. ಇದು ಸಂಜೆ ಅಂದರೆ ಮೋಹನ್ ಮಾಮನ ಕೈಯಲ್ಲಿ ಇವರು ಪಾನಿಪುರಿ ಮತ್ತು ಮಸಾಲೆ ಪುರಿ ಎಲ್ಲ ತರಿಸಿದ್ರು. ನಾನು ಫಸ್ಟೇ ಹೇಳಿದ್ದೆ ಏನಂದರೆ ನನಗೆ ಬೇಡ ಅಂತ. ಪ್ರತಿ ಸರಿನೂ ಅಷ್ಟೇ, ಗೋಬಿ ಇರ್ಬೋದು, ಪಾನಿಪುರಿ ಈ ಥರದ್ದೆಲ್ಲ ತರಬೇಕಾದ್ರೆ ನನಗೆ ಬೇಡ ಅಂತಲೇ ಹೇಳಿರ್ತೀನಿ. ಆದರೂ ಕೂಡ ಇವನು ತರಿಸಿರ್ತಾನೆ. ನನ್ನ ಹತ್ರ ಸ್ವಲ್ಪ ತಿಂತೀಯಾ ಅಂತ, ಅಂದರೆ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ಅಂದ್ಬಿಟ್ಟು 1-2 ಸ್ಪೂನು ಅವನು ತಿನ್ಬೇಕಾದ್ರೆ ತೊಗೊಂಡು ತಿಂತೀನಲ್ಲ, ಅದಕ್ಕೆ ಬೇಡ ನೀನೊಂದು ತರಿಸ್ಕೊ ಅಂತೇಳಿ ಈ ಥರ ತರಿಸಿದ್ದಾನೆ. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದೆ, ಮಸಾಲೆ ಪುರಿ ನನಗೆಲ್ಲ ಬೇಡ, 2 ತೊಗೊಬನ್ನಿ ಅಂತ. ಅದಕ್ಕೆ ಮೋಹನ್ ಮಾಮ ಏನು ಮಾಡಿದ್ದಾರೆ ಅಂದರೆ ಪೂರಿನ ಜಾಸ್ತಿ ಹಾಕ್ಸಿದ್ದಾರೆ, ಮಸಾಲೆ ಎಲ್ಲ ಒಂದೇ ಸ್ವಲ್ಪನೇ ಇರುತ್ತೆ. ಅಂದರೆ 2 ಪಾನಿಪುರಿಗೆ ಎಷ್ಟು ಕೊಡ್ತಾರೆ, 2 ಮಸಾಲೆ ಪುರಿಗೆ ಎಷ್ಟು ಕೊಡ್ತಾರೆ ಅಷ್ಟೇ ಕೊಟ್ಟಿರ್ತಾರೆ. ಆದರೆ ಮೋಹನ್ ಮಾಮ ಒಂದು 10 ರೂಪಾಯಿಗೆ ಅಥವಾ 5 ರೂಪಾಯಿಗೆ ಈ ಥರ ಪೂರಿನ ಜಾಸ್ತಿ ಹಾಕ್ಸಿರ್ತಾರೆ ಅಷ್ಟೇ. ಅದಕ್ಕೆ ನನಗೆ ಒಂದು 5 ಪೂರಿನ ಅಥವಾ 3 ಪೂರಿನ ಹಾಕ್ಬಿಟ್ಟು ಇವನು ಈ ಥರ ನಿನಗೆ ಸ್ವಲ್ಪ ಕೊಡ್ತಿದ್ದೀನಿ ಅಂದ್ಬಿಟ್ಟು ಕೊಡ್ತಾಯಿದ್ದಾನೆ. ಹಾಗೆ ಮೊಟ್ಟೆ ಎಲ್ಲ ಖಾಲಿಯಾಗಿತ್ತು ಸ್ವಲ್ಪ ಮನೇಲಿ, ಅದಕ್ಕೆ ಮೊಟ್ಟೆ ಕೂಡ ತರಕ್ಕೆ ಹೇಳಿದೆ. ಮಮ್ಮ ಮೊಟ್ಟೆ ಎಲ್ಲ ತಂದಿದ್ದಾರೆ. ಅಂದರೆ ಮೊಟ್ಟೆ ಏನಾದರೂ ಸಡನ್ನಾಗಿ ಏನಾದರೂ ತಿನ್ನಬೇಕು ಅಂದರೆ ಹೀಗೆ ಹಾಫ್ ಬಾಯ್ಲು, ಆಮ್ಲೆಟು ಅಥವಾ ಮೊಟ್ಟೆ ಬೇಯಿಸೋದು ಈ ಥರದ್ದು ಏನಾದರೂ ಒಂದು ಮಾಡ್ತಾಯಿರ್ತೀವಲ್ಲ, ಅದಕ್ಕೆ ನಾನು ಮೊಟ್ಟೆ ಯಾವಾಗಲೂ ಸ್ಟಾಕ್ ಇರುತ್ತೆ. ತುಂಬ ಕಡಿಮೆ ಮೊಟ್ಟೆ ಇಲ್ಲ ಅಂತ ಹೇಳೋದು. ಏನಾದರೂ ಸೋಮವಾರ ಅಥವಾ ಗುರುವಾರ ಈ ಥರ ಎಲ್ಲ ಏನಾದರೂ ಇದ್ದರೆ, ಇವತ್ತು ಸೋಮವಾರ ಅಲ್ವಾ ಮೊಟ್ಟೆ ಏನು ಬೇಯಿಸಲ್ಲ ಬಿಡಿ ಆ ಥರ ಹೇಳ್ತಾಯಿರ್ತೀನಿ, ಇವತ್ತು ಗುರುವಾರ ಅಲ್ವಾ ಈ ಥರ ಹೇಳ್ತಾಯಿರ್ತೀನಿ ಅಕಸ್ಮಾತ್ ಆ ಥರ ಅಷ್ಟೇ. ಇಲ್ಲಾಂದರೆ ಯಾವಾಗ್ಲೂ ಮೊಟ್ಟೆ ಅಂತೂ ಇದ್ದೇ ಇರುತ್ತೆ.
ಅದಕ್ಕೆ ಮೊಟ್ಟೆ ಅದೆಲ್ಲ ತರಿಸಿದ್ದೆ. ಹಾಗೆ ನಾನು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಇವನು ಪಾನಿಪುರಿ ಎಲ್ಲ 3 ಜನಕ್ಕೂ ಸಪ್ರೇಟ್ ಹಾಕಿ ಇಡ್ತಾ ಇದ್ದ. ಪಾನಿಪುರಿ ಅಲ್ಲ ಸಾರಿ, ಮಸಾಲೆ ಪುರಿ. ನನಗೆ ಪಾನಿಪುರಿ ಅನ್ನೋದೇ ಬರ್ತಾ ಇರುತ್ತೆ. ಮಸಾಲೆ ಪುರಿ ಸಪ್ರೇಟ್ ಹಾಕಿಡ್ತಾ ಇದ್ದ. ನನಗೆ ಸ್ವಲ್ಪ ಹಾಕಿಟ್ಟಿದ್ದಾನೆ. ನಾನು ಅಷ್ಟರಲ್ಲಿ ಮೊಟ್ಟೆ ಎಲ್ಲ ತೆಗೆದು ಮೊಟ್ಟೆ ಬಾಕ್ಸಿಗೆಲ್ಲ ಹಾಕಿ ಇವಾಗ ತಿನ್ನೋಣ ಅಂತೇಳಿ ಬಂದಿದ್ದೀನಿ. ಅಂದರೆ ಡೈಲಿ ಅಂದರೆ ಏನಾದರೂ ಒಂದು ತರಿಸ್ತಾನೆ ಇರ್ತಾನೆ ನಮ್ಮ ಕೌಶಿ ಅಂತೂ. ಸ್ವಲ್ಪ ಮನೆ ಫುಡ್ಗಿಂತ ಅವನಿಗೆ ಸ್ವಲ್ಪ ಹೊರ್ಗಡೆ ಫುಡ್ಡೆಲ್ಲ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು. ಈಗ ಏನಾದರೂ ಅಷ್ಟೇ, ಹೊರಗಡೆ ಏನೋ ಹೊಸ ಥರದ್ದು ಮಾಡ್ತಿದ್ದಾರೆ, ಅಲ್ಲೇನೋ ಹೊಸ ಥರದ್ದು ಈ ಥರ ಚೆನ್ನಾಗಿದೆ ಅಂದರೆ ಸಾಕು, ಟೇಸ್ಟ್ ಮಾಡೋಣ, ಒಂದಿನ ತರೋಣ, ಈ ಥರ ಹೇಳ್ತಾ ಇರ್ತಾನೆ. ಆ ಥರ ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲ, ಅವನಿಗೆ ಮಾತ್ರ ಸ್ವಲ್ಪ ಆ ಥರದ್ದೆಲ್ಲ ಇಷ್ಟ. ಅದಕ್ಕೆ ಅವನು ಈ ಥರ ಟೇಸ್ಟ್ ಮಾಡ್ತಾ ಇರ್ತಾನೆ ಅವಾಗವಾಗ. ಟಿ ವಿ ನೋಡಿಕೊಂಡು ತಿಂತಾ ಇರುವಂಥದ್ದು. ಹಾಗೆ ಇವಳು ಕಿವಿಗೆ ಹಾಕ್ಕೊಂಡಿದ್ದಾಳೆ ನೋಡಿ, ಇದನ್ನು ನಾವು ಬಿಂದಿಗೆ ಹೂವು ಅಂತ ಹೇಳ್ತಾ ಇರ್ತೀವಿ. ಇದು ಹೆಚ್ಚಾಗಿ ಅವಾಗೆಲ್ಲ ಏನಂದರೆ ದೇವಸ್ಥಾನಗಳ ಹತ್ರ ಅಕ್ಕಪಕ್ಕದಲ್ಲೆಲ್ಲ ಈ ಥರದ್ದು ಹೂವುಗಳು ತುಂಬ ಬೆಳೀತಾಯಿದ್ರು ನೋಡೋಕ್ಕೆ. ಏಕೆಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ಏಕೆಂದರೆ ರಾಶಿಗಟ್ಟಲೆ ಈ ಥರದ್ದು ಹೂವು ಎಲ್ಲ ಬಿಟ್ಟಿರುತ್ತೆ. ಅದರಿಂದ ಇವಳೇನು ಮಾಡಿದ್ಲು, ಕೆಳಗಡೆ ಬಂದಿಲ್ಲಲ್ಲ, ಅದಕ್ಕೆ ಹೋಗ್ಬಿಟ್ಟು ಒಂದಷ್ಟು ಹೂವನ್ನ ಕಿತ್ಕೊಬಂದಿದ್ಲು. ಅದನ್ನು ಕಿತ್ಕೊಂಡು ಕಿವಿಗೆ ಮುಟ್ಕೊಂಡಿರುವಂಥದ್ದು. ಆವಾಗೆಲ್ಲ ಹಿಂದೆ ಈ ಗುಲಾಬಿ ಹೂವು ಆ ಥರದ್ದೇನಾದರೂ ಇದ್ದರೆ ಮನೇಲಿ ಅಥವಾ ತಂದಿದ್ರೆ ಅಂಗಡಿಯಿಂದ ಸೈಡಿಗೆ ಮುಟ್ಕೋತಾಯಿದ್ರು. ಇವಾಗೆಲ್ಲ ಹೇಗೆ ಅಂದರೆ ಜಾಸ್ತಿ ಇವಾಗ ರೋಸು ಆ ಥರದ್ದೆಲ್ಲ, ಅಂದರೆ ಗುಲಾಬಿ ಹೂವು ಈ ಥರದ್ದೆಲ್ಲ ಸ್ವಲ್ಪ ಕಡಿಮೆನೇ ಮುಟ್ಕೊಳ್ಳುವಂಥದ್ದು. ಅವಾಗ ಮುಟ್ಕೊಂಡ್ರೆ ಹಿಂದೆ ಮೂವಿಗಳಲ್ಲಿ ನೋಡಿ ಈ ಥರನೇ ಗುಲಾಬಿ ಹೂವೆಲ್ಲ ಮುಟ್ಕೋತಾ ಇದ್ದೆ. ಅದಕ್ಕೆ ಇವಳು ಕಿವಿಗೆ ತೊಗೊಂಡು ಅದನ್ನ ಹಾಕ್ಕೊಂಡಿಲ್ಲ ಅಷ್ಟೆ. ಅದಾದಮೇಲೆ ಸ್ವಲ್ಪ ಹೊತ್ತು ಕಿವಿ ನೋಡ್ತಾ ಕೂತಿದ್ವಿ. ಆಮೇಲೆ ಊಟದ್ದು ಟೈಮ್ ನೋಡಿ, ಆ ಟೈಮಲ್ಲಿ ಇವರಿಬ್ಬರು ಹೋಗ್ಬಿಟ್ಟು ಚೆಸ್ ಆಡ್ತಾ ಇದ್ದಾರೆ. ನಾನು ಇವ್ರನ್ನ ಕರೆದು ತುಂಬಾ ಹೊತ್ತಾಯಿತು. ಚೆಸ್ ಆಡ್ತಾಯಿದ್ರು. ಇವನೊಂದು 5 ನಿಮಿಷ 10 ನಿಮಿಷ ಇದು ಏನಂದರೆ ಮುಗಿಯುತ್ತೆ ಚೆಸ್ ಆಡ್ತಿರೋದು, ನೀನು ಎಂಡಾಯಿತು ಅಂತಲೇ ಇದ್ದರು. ನಾನು ಒಂದು 5ರಿಂದ 10 ನಿಮಿಷ ಹಾಗೆ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿದೆ ಬರಲೇ ಇಲ್ಲ ಕೊನೆಗೂ. ಆಮೇಲೆ ಬಂದುಬಿಟ್ಟು ಅಂದರೆ ಡೋರ್ ಲಾಕ್ ಮಾಡ್ಕೊಂಡಿದ್ರು. ಆಮೇಲೆ ಬಂದು ನೋಡಿದ್ರೆ ಇನ್ನೂ ಮುಗ್ದೇ ಇಲ್ಲ, ಚೆಸ್ ಆಡ್ತಾನೆ ಇದ್ರು. ಅದಕ್ಕೆ ಫಸ್ಟು ಅದನ್ನು ಹಾಗೆ ಇಟ್ಟು ಬನ್ನಿ, ಊಟ ಮಾಡಿಕೊಂಡು ಆಮೇಲೆ ನೀವು ಮತ್ತೆ ಅದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಇಲ್ಲ ಆಂಟಿ, ಇದು ಇನ್ನೇನು ಆಯಿತು, ಇನ್ನೊಂದು 5 ನಿಮಿಷ ಅಂತೇಳಿ ಅದನ್ನು ಮುಗಿಸ್ತಾ ಇದ್ದಾರೆ. ನಾನು ಅಷ್ಟೋ ತನಕ ವೆಯ್ಟ್ ಮಾಡಿ ಆಮೇಲೆ ಊಟ ಎಲ್ಲ ಮಾಡಿದ್ದು. ಹಾಗೆ ಮೋನ್ಮಮ್ಮ ಬರಬೇಕಾದ್ರೆ ಮ್ಯಾಂಗೋ ಕೂಡ ತಂದಿದ್ರು. ನಾನು ಹೇಳಿದ್ದೆ ಮ್ಯಾಂಗೋ ಬೇಡ ಅಂಥೇಳಿ. ಇವಾಗ ಸೀಸನ್ ಎಲ್ಲ ಮುಗ್ದಿದೆ, ಅದರಿಂದ ಬೇಡ ಅಂತ. ಅಲ್ಲೆಲ್ಲ ಮಾರ್ತಾಯಿದ್ರು, ಚೆನ್ನಾಗಿದೆ ಅಂದ್ಬಿಟ್ಟು ಇಷ್ಟು ಮ್ಯಾಂಗೋ ತಂದಿದ್ರು. ಅಷ್ಟು ಮ್ಯಾಂಗೋಲಿ 4 ಮ್ಯಾಂಗೋ ಕಟ್ ಮಾಡಿದ್ವಿ. ಅದರಲ್ಲಿ ಒಂದೇ ಮ್ಯಾಂಗೋ ಚೆನ್ನಾಗಿದ್ದಿದ್ದು, ಇನ್ನೆಲ್ಲ ಫುಲ್ಲು ಹುಳಾಗಿದೆ, ಅಂದರೆ ಕೊಳ್ತೋಗ್ಬಿಟ್ಟಿದೆ ಎಲ್ಲ ಹಣ್ಣುಗಳೆಲ್ಲ. ಆಮೇಲೆ ನಾನು ಹೇಳ್ದೆ ಇನ್ಮೇಲೆ ಮ್ಯಾಂಗೋ ಎಲ್ಲ ತರಬೇಡಿ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅದಾದಮೇಲೆ 1 ಮ್ಯಾಂಗೋನ ಎಲ್ಲರೂ ತಿಂದ್ಕೊಂಡು ನೋಡಿ ರಾತ್ರಿ 11 ಗಂಟೆ. ಆಮೇಲೆ ಬೆಡ್ಶೀಟೆಲ್ಲ ಹಾಸಿ ಬೆಡ್ಡೆಲ್ಲ ತೆಗೆದು, ಯಾಕೆಂದರೆ ಇಬ್ಬರಿದಾರಲ್ಲ ಮೇಲೆ ಮಲಗೋಕ್ಕಾಗಲ್ಲ, ಕೆಳಗಡೆ 2 ಬೆಡ್ಡನ್ನು ತೆಗೆದ್ಬಿಟ್ಟು ಹಾಕ್ಕೊಂಡು ಇಬ್ಬರು ಮಲಗುವಂಥದ್ದು. ಓಕೆ, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.